ಇನ್ನು ಪುತ್ರನ ವಿರುದ್ಧ ಮಹಿಳಾ ಆಯೋಗಕ್ಕೆ ಯುವತಿ ದೂರು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ದುಃಖ ಆಗ್ತಾ ಇದೆ. ಈ ರೀತಿ ಕಳಂಕ ಯಾವತ್ತೂ ಬಂದಿರಲಿಲ್ಲ ಅಂತ ಔರಾದ್ನಲ್ಲಿ ಬಿಜೆಪಿ ಮಾಜಿ ಸಚಿವ ಪ್ರಭು ಚೌಹಾಣ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ. 30 ವರ್ಷದ ನನ್ನ ರಾಜಕೀಯದಲ್ಲಿ ಇದನ್ನು ನಾನು ಎದುರಿಸ್ತಾ ಇದ್ದೀನಿ. ಪ್ರಭು ಚೌಹಾಣ್ ಹೇಗಿದ್ದಾನೆ ಅನ್ನೋದು ಕ್ಷೇತ್ರದ ಜನರಿಗೆ ಗೊತ್ತಿದೆ. ಕೆಲವರು ನಮ್ಮದೇ ಜನ ನನ್ನನ್ನು ಬರ್ಬಾದ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿ ಆರಂಭದಲ್ಲಿ ಪ್ರಭು ಚೌಹಾಣ್ ಭಾವುಕರಾಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ. ಸುದ್ದಿ ಬರ್ತಿರೋದ್ರಿಂದ ನನ್ನ ಕಾರ್ಯಕರ್ತರು ನನ್ನ ಬೆನ್ನಿಗೆ ನಿಂತಿದ್ದಾರೆ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನೋಡಿ, ನನ್ನ ಕುಟುಂಬದ ಹೆಸರನ್ನ ಹಾಳು ಮಾಡೋದಕ್ಕೆ ಖೂಬಾ ಷಡ್ಯಂತ್ರ ಇದು. ಭಗವಂತ ಖೂಬಾ ವಿರುದ್ಧ ಶಾಸಕ ಪ್ರಭು ಚೌಹಾಣ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. टाइम ಬಂದ್ರೆ ಹೇಳ್ತೀವಿ, ಎಲ್ಲ ಇದ್ರೆ ಆಮೇಲೆ ಹೇಳ್ಬೇಕು, ಎಲ್ಲ ಹೇಳ್ಬೇಕಾ ಚೇಸಿ ಆಮೇಲೆ ಥೋड़ा ಬ್ಯಾಲೆನ್ಸ್ ಇರ್ಲಿ, ಬ್ಯಾಲೆನ್ಸ್ ಇರ್ಲಿ. ನಾಳೆ ಬರ್ತಾರ ಅವ್ರ ಲಗ್ಗೆ ನಮ್ಗೆ ಹೇಳ್ತಾರ ನಾನು ಮಾಡಿಲ್ಲ ಹೇಳ್ತಾರ. ಬಟ್ ನಾನು ಸಾಯ ತನಕ ಅವರೇ சொல்ತೀನಿ, ನಾನು ಸಾಯ ತನಕ ಅವ್ರು ಬೇರೆ ಹೆಸರು ತಗೊಳ್ಳ, ಅವರೇ ತಗೊಳ್ತೀನಿ. ಎಷ್ಟೋ ಮಾಡ್ಲಿ, ನಮ್ ಕೇಸ್ ಆಗ್ಲಿ, ನಮ್ಗೆ ಏನ್ ಮಾಡ್ಲಿ, ಅವ್ರು ಏನ್ ಮಾಡಿದ್ರೆ ಅವರೇ ಹೆಸರು ತಗೊಳ್ಳು, ಬೇರೆ ತಗೊಳ್ಳ. ಬೇರೆ 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 ಜನ ನಮ್ ಜೊತೆ ಬರಬೇಕು, ಕೌಂಟರ್ ಮಾಡಬೇಕು, ಬಹಳ ಈಗ ಮಾಡ್ತಾ ಇದ್ದಾರೆ. ನಾನು ಕೇರೇ ಮಾಡಲ್ಲ. ಯಾವ ಪ್ರಶ್ನೆ ಮಾಡಿದ್ರೆ ಅವರೇ ಮಾಡ್ತೀನಿ. ನಾನು ಏನ್ ಸಾಯ್ಲಿ ಹೋಗ್ಲಿ ಏನ್ ಮಾಡ್ಲಿ ಅವ್ರು 10 ವರ್ಷ ಏನ್ ಟಾರ್ಚರ್ ಕೊಟ್ಟ ನಮ್ ದೇವ್ರ ಅವರೇ ಗೊತ್ತಾ, ಅವರೇ ಭಗವಾನ್, ಅವರೇ ಗೊತ್ತಾ, ಅವರೇ ಕೇಳಿದ್ರೆ ಏನ್ ಮಾಡ್ರೆ. ನಾವು ಟೈಮ್ ಬಂದ್ರೆ ಹೇಳ್ತೀವಿ, ಎಲ್ಲ ಇದ್ರೆ ಆಮೇಲೆ ಹೇಳ್ಬೇಕು, ಎಲ್ಲ ಹೇಳ್ಬೇಕಾ ಚೇಸಿ ಆಮೇಲೆ ಥೋड़ा ಬ್ಯಾಲೆನ್ಸ್ ಇರ್ಲಿ.